ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ವಾಯ್ಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಹುಕ್ಕೇರಿ ಸುದ್ದಿ. ಬಸವಣ್ಣನಂತೆ ಬದುಕಿದರೆ ಮಾತ್ರ ಬದುಕು ಬಂಗಾರವಾಗುತ್ತದೆ. ಅದ್ಭುತವಾದ ಪ್ರವಚನ. ಬಸವಣ್ಣನ ವಿಚಾರಗಳನ್ನ ತಿಳಿದುಕೊಂಡು ಹೋದರೆ ಬಸವಣ್ಣನಿಗೆ ಗೌರವಿಸಿದಂತಾಗುವುದಿಲ್ಲ. ಬಸವಣ್ಣನಂತೆ ಬದುಕಿದರೆ ಮಾತ್ರ ಬದುಕು ಬಂಗಾರವಾಗುತ್ತದೆ. ಅದ್ಭುತವಾದ ಪ್ರವಚನ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಹಾಗೂ ಹಾವೇರಿ ಮಠದ ಪೂಜ್ಯ ಶ್ರೀ ಮಣಿಪ್ರ ಶಿವಬಸವ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಬಸವ ಜಯಂತಿ ಉತ್ಸವ ಶನಿವಾರ ದಿನಾಂಕ 11/5/2024 ರಿಂದ ಬುಧವಾರ ದಿನಾಂಕ 15/5/2024 ರವರೆಗೆ ಪ್ರತಿನಿತ್ಯ ಸಂಜೆ 6 ಗಂಟೆಗೆ ಪ್ರವಚನ ಶ್ರೀ ಶಿವಲಿಂಗೇಶ್ವರ ಪ್ರಾಥಮಿಕ ಶಾಲೆಯ ಮೈದಾನ ಹುಕ್ಕೇರಿಯಲ್ಲಿ ಪ್ರತಿನಿತ್ಯ ಸಾಯಂಕಾಲ ನಡೆಯುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬಸವಣ್ಣನವರ ಸಿದ್ಧಾಂತಗಳನ್ನ ಪ್ರವಚನ ಮುಖಾಂತರ ಅಳವಡಿಸಿಕೊಳ್ಳಬೇಕೆಂದು ಪ್ರವಚನದಲ್ಲಿ ಹೇಳಲಾಯಿತು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶಿವಕುಮಾರ ದೇವರು ಬಳುಟಗಿ, ಶ್ರೀ ಮಣಿಪ್ರ ಸ್ವ ಗುರುಬಸವಲಿಂಗ ಮಹಾಸ್ವಾಮಿಗಳು, ಜಗದ್ಗುರು ದುರುದಿಂಡೇಶ್ವರ ಮಠ ಅರಬಾವಿ, ಶ್ರೀ ಶಬ್ರ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೋಳ್, ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ. ಪಂಚಾಚಾರ್ಯನ್ ಜಗದ್ಗುರು ಬಸವನೆಂದರೆ ಯಾರು? ಬಿಜ್ಜಳನ ಕರಣಿಕನೆ, ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ, ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ, ಬಸವನೆಂದರೆ ತತ್ವ ಮುದ್ದುರಾಮ. ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೋತ ಪರಮ ಪೂಜ್ಯ ಶಿವಬಸವಪ್ಪಗಳ ಒಂದು ಸದಿಚ್ಛೆ ಮತ್ತು ನಮ್ಮ ಭಕ್ತರಿಗೆ ಬಸವಣ್ಣನ ವಿಚಾರಗಳನ್ನ ತಿಳಿಸಬೇಕು ಅನ್ಕೊಂಡು ಬಸವ ಜಯಂತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಬಹುಶಃ ಬಹಳ ದಿನದಿಂದ ನಮ್ಮ ಜನ ಬಿಸಿಲಿನಾಗಿದ್ರು, ಅವರಿಗೆ ತೊಂದರೆ ಆಗ್ತದ ಅನ್ಕೊಂಡು ಬಸವಣ್ಣ ಅವ್ರೇನು ಕಾರ್ಯಕ್ರಮ ಶುರು ಮಾಡಿದಾರಲ್ಲ ಅವತ್ತಿಂದನೇ ಮಳೆ ಶುರು ಮಾಡಿದಾನೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ಖುಷಿ ಆಗ್ಯದ. ಅದರ ಜೊತೆ ಇಲ್ಲಿ ಪ್ರವಚನವೂ ಕೂಡ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರು ಬಹಳ ಅದ್ಭುತವಾದ ಪ್ರವಚನವನ್ನು ನೀಡುತ್ತಾರೆ. ಅವರ ಪ್ರವಚನವನ್ನು ಕೇಳಿದಿರಿ. ವಿಶೇಷವಾಗಿ ಇವತ್ತು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವಲಿಂಗ ಮಹಾಸ್ವಾಮಿಗಳು ಜಗದ್ಗುರು ದುರುದಿಂಡೇಶ್ವರ ಮಠ ಅರಬಾವಿಯ ಪರಮ ಪೂಜ್ಯರು ದಯಮಾಡಿಸಿ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರಿಗೆ ಗೌರವ ಸಮರ್ಪಣೆ ಆಗ್ತದೆ. ನೀವೆಲ್ಲರೂ ಕೂಡ ಈಗೇನು ಬಂದಿದ್ದೀರಿ ಕೇವಲ ಬಸವಣ್ಣನ ವಿಚಾರಗಳನ್ನ ತಿಳಿದುಕೊಂಡು ಹೋದರೆ ಬಸವಣ್ಣನಿಗೆ ಗೌರವಿಸಿದಂತಾಗುವುದಿಲ್ಲ. ಬಸವಣ್ಣಂತೆ ಬದುಕಿದರೆ ನಿಮ್ಮ ಬದುಕು ಬಂಗಾರ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜಯ ಗುರು ಶಾಂತ್.